ಹಲೋ ಗೈಸ್, ವೆಲ್ಕಮ್ ಅಗೈನ್. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು? ಆಕ್ಚುಲಿ ನೀವು ತುಂಬಾ ಕಡೆ ಕೇಳಿರ್ತೀರ ಸ್ಕ್ಯಾಲ್ಪಿಂಗ್ ಮಾಡ್ಬೋದು. ಸ್ಕ್ಯಾಲ್ಪಿಂಗ್ ಅಂದ್ರೆ ಒಂದು ಕೈಂಡ್ ಆಫ್ ಟ್ರೇಡಿಂಗ್ ಏನೇ, ಅದನ್ನು ದ ಪ್ರೊಸೆಸ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಏನೇ. ಬಟ್ ಯಾವ ಥರ ಮಾಡೋದು ಅಂದರೆ, ಕಮ್ಮಿ ಟೈಮಲ್ಲಿ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ಮೋರ್ ಕ್ವಾಂಟಿಟಿ ಇನ್ ಲೆಸ್ ಟೈಮ್ ಎಂಟ್ರಿ ಮಾಡಿ ಎಕ್ಸಿಟ್ ಆಗೋದು. ಸೊ ಕನ್ಫರ್ಮೇಷನ್ ಬೈ ಆ್ಯಂಡ್ ಕನ್ಫರ್ಮೇಷನ್ ಸೆಲ್ ಮಾಡೋದನ್ನ ನಾವೇನಂತ ಕರಿತೀವಿ? ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಸೊ ಇದನ್ನ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಯಾವ ಥರ ಮಾಡೋದು ಅಂತ ಹೋದ್ರೆ, ಫಸ್ಟು ನಾವು ನೋಡಬೇಕಾಗಿರುವಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮು. 15 ಮಿನಿಟ್ಸ್ ಟೈಮ್ ಫ್ರೇಮ್ದು ನಾವೇನು ನೋಡಬೇಕು? ಆ್ಯಕ್ಚುಲಿ ವೇವ್ನ ನೋಡಬೇಕು. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ವೇವ್ನ ನೋಡಿ, ನೆಕ್ಸ್ಟು 5 ಮಿನಿಟ್ಸು ಟ್ರೆಂಡ್ನ ನೋಡಬೇಕು. ಸೊ 15 ಮಿನಿಟ್ಸ್ ವೇವ್ ಈಸ್ ಆಲ್ವೇಸ್ ಈಕ್ವಲ್ ಟು 5 ಮಿನಿಟ್ಸ್ ಟ್ರೆಂಡ್. ಇದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 5 ಮಿನಿಟ್ಸ್ ಟ್ರೆಂಡ್ ಆಗಿರುತ್ತೆ, 15 ಮಿನಿಟ್ಸ್ ವೇವ್ ಬಂದು 5 ನಿಮಿಷದ ಟ್ರೆಂಡ್ ಆಗಿರುತ್ತೆ. ಇದನ್ನ ಚಾರ್ಟಲ್ಲಿ ಸಹ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನಮ್ಮದು ಎಂಟ್ರಿ ಬಂದ್ಬಿಟ್ಟು 1 ಮಿನಿಟಲ್ಲಿ ಎಂಟ್ರಿ ಇರುತ್ತೆ ಆ್ಯಂಡ್ ಎಕ್ಸಿಟ್ ಸಹ 1 ಮಿನಿಟಲ್ಲಿ ಇರುತ್ತೆ. ಓಕೆನಾ? 1 ಮಿನಿಟ್ ಯಾವ ಥರ ನೋಡೋದು? ಸೊ ಪ್ರತಿಯೊಂದನ್ನು ನಾನು ನನ್ನ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬರೀ ನಿಮ್ಮ ಒಂದು ಸ್ಟಾಪ್ ಲಾಸಿನ ದುಡ್ಡಲ್ಲಿ ನೀವು ಆ ಕೋರ್ಸ್ನ ಜಾಯಿನ್ ಆಗ್ಬೋದು, ಕಲ್ತ್ಕೊಬೋದು. ಸಿಂಪಲ್ ಏನಂದರೆ, ನಮಗೆ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಯಾವುದು, ಎಂಟ್ರಿ ಝೋನ್ ಯಾವುದು ಅನ್ನೋದು ಗೊತ್ತು. ಸೊ ಈಗ ಒಂದು ಟ್ರೆಂಡ್ ಅಂತ ತಗೊಂಡ್ರೆ, ಈವನ್ ಇದು ಅಪ್ ಟ್ರೆಂಡ್ ಇರ್ಬೋದು, ಇಲ್ಲ ಡೌನ್ ಟ್ರೆಂಡ್ ಇರ್ಬೋದು. ಸೊ ನಾವು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎಲ್ಲಿ ಮಾಡ್ತೀವಿ? ಎಂಟ್ರಿನ ಎಂಟ್ರಿ ಝೋನಲ್ಲಿ ಮಾಡ್ತೀವಿ, ಅಂದರೆ ಪುಲ್ ಬ್ಯಾಕಲ್ಲಿ ಎಂಟ್ರಿ ಮಾಡ್ತೀವಿ. ಎಕ್ಸಿಟ್ ಎಲ್ಲಿ ಮಾಡ್ತೀವಿ? ಪ್ರಾಫಿಟ್ ಬುಕ್ಕಿಂಗ್ ಝೋನ್, ಪ್ರೀವಿಯಸ್ ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಇರುತ್ತಲ್ಲ, ಅಲ್ಲಿಗೆ ಎಕ್ಸಿಟ್ ಮಾಡ್ತೀವಿ, ಅಥವಾ ಪ್ರೀವಿಯಸ್ ಹೈಗೆ ಎಕ್ಸಿಟ್ ಆಗ್ತೀವಿ. ಸೊ ಟ್ರೆಂಡ್ ಅಂದರೆ ಯಾವ ಥರ ಕನ್ಸಿಡರ್ ಮಾಡೋದು ಏನು ಅನ್ನೋದೆಲ್ಲ ಪ್ರತಿಯೊಂದು ಸಹ ನಿಮಗೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಟ್ರೆಂಡ್ ಅಂದ್ರೆ ಏನು, ಟ್ರೆಂಡ್ನ ಐಡೆಂಟಿಫಿಕೇಶನ್ ಯಾವ ಥರ ಮಾಡೋದು, ಟ್ರೆಂಡ್ ರಿವರ್ಸಲ್ಗಳನ್ನ ಯಾವ ಥರ ನೋಡೋದು ಅಂತ. ಸೊ ಯಾವ ಪ್ಯಾಟ್ರನ್ ಮೇಲೂ ನೀವು ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೊಂದು ಕಲ್ತ್ಕೊಂಡ್ರೆ ಸಾಕು. ಆಯ್ತಾ? ಸೊ ಈಗ ಅರ್ಥ ಆಯ್ತು. ನಮ್ಮ ಎಂಟ್ರಿ ಬಂದ್ಬಿಟ್ಟು ಎಂಟ್ರಿ ಝೋನ್, ಎಕ್ಸಿಟ್ ಬಂದ್ಬಿಟ್ಟು ಪ್ರೀವಿಯಸ್ ಹೈ ಏನಕ್ಕೆ ಅಂದರೆ ಅದು ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಆಗಿರುತ್ತೆ. ಸೊ ಸಿಂಪಲ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ನಾನೇನು ಹೇಳಿದೆ, ಫಸ್ಟು 15 ನಿಮಿಷದ ವೇವ್ ನೋಡಬೇಕು. 15 ನಿಮಿಷದ ವೇವ್ ನೋಡಿದ್ರೆ ನಮಗೆ 5 ನಿಮಿಷ ಟ್ರೆಂಡ್ ಏನು ಅಂತ ಗೊತ್ತಾಗುತ್ತೆ. 5 ನಿಮಿಷ ಟ್ರೆಂಡ್ ಗೊತ್ತಿದ್ರೆ 1 ಮಿನಿಟಲ್ಲಿ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಆಗ್ಬೋದು. ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕ್ರೈಟೀರಿಯಾಸ್ ಎಲ್ಲ ನಿಮಗೆ ನಮ್ಮ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಮಾರ್ಕೆಟಲ್ಲಿ ನೋಡೋದಾದರೆ 15 ಮಿನಿಟ್ಸ್ ನಿಫ್ಟಿ ಚಾರ್ಟ್ ನೋಡೋದಾದರೆ ಏನಿದೆ? ವೇವ್ ಏನಿದೆ? ನಿಫ್ಟಿ ಚಾರ್ಟ್ ವೇವ್ ಬಂದು ಪಾಸಿಟಿವ್ ವೇವ್ ಇದೆ ಅಲ್ವಾ? ಪಾಸಿಟಿವ್ ವೇವ್ ಇದ್ದರೆ ನಮ್ಮ ಬಯಾಸ್ ಯಾವ ಕಡೆ ಇಟ್ಕೊಬೇಕು ನಾವು? ಪಾಸಿಟಿವ್. ಅಂದರೆ ನಮಗೆ 2 ಆಪ್ಷನ್ ಸಿಗುತ್ತೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ, ಒಂದು ಕಾಲ್ ಆ್ಯಂಡ್ ಇನ್ನೊಂದು ಪುಟ್ ಅಲ್ವಾ? ಸೊ ನಾನು ಈಗ ನೋಡೋದಾದರೆ ಯಾವ್ದನ್ನ ನೋಡ್ತೀನಿ? ಕಾಲ್ ಸೈಡ್ ನೋಡ್ತೀನಿ. ಕಾರಣ ನನಗೆ 15 ನಿಮಿಷದಲ್ಲಿ ವೇವ್ ಬಂದು ಪಾಸಿಟಿವ್ ಇದೆ. 5 ನಿಮಿಷದಲ್ಲಿ ಟ್ರೆಂಡ್ ಏನಿದೆ ನೋಡೋಣ. 5 ನಿಮಿಷದಲ್ಲಿ ಏನಿದೆ ಟ್ರೆಂಡು? ಟ್ರೆಂಡ್ ಈಸ್ ಆಲ್ಸೋ ಪಾಸಿಟಿವ್, ರೈಟ್? ರನ್, ಪುಲ್ ಬ್ಯಾಕ್, ರನ್, ಪುಲ್ ಬ್ಯಾಕ್, ರನ್, ಪುಲ್ ಬ್ಯಾಕ್, ರನ್, ಪುಲ್ ಬ್ಯಾಕ್ ಆ್ಯಂಡ್ ರನ್. ಸೊ ಈ ಥರ ಇದ್ದಾಗ ನಮ್ಮ ಇದೇನಿರುತ್ತೆ, ಬಯಾಸ್ ಏನಿರುತ್ತೆ? ಪಾಸಿಟಿವ್ ಸೈಡೇ ಇರುತ್ತೆ. ಸೊ ನಾವು ಸ್ಕ್ಯಾಲ್ಪಿಂಗ್ ಮಾಡುವಾಗ ಅಲ್ಲೋಗುತ್ತೆ ಇಲ್ಲೋಗುತ್ತೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಸೊ 5 ನಿಮಿಷದ ವೇವ್ ಏನಿದೆ ನೋಡಿ, 5 ನಿಮಿಷದ್ದು ವೇವ್ ಈಸ್ ಪಾಸಿಟಿವ್, ಕರೆಕ್ಟಾ? 5 ನಿಮಿಷದ ವೇವ್ ನಮಗೆ ಇಲ್ಲಿ ಸಿಗುತ್ತೆ. ಈ ವೇವ್ ಇದೆ, 5 ನಿಮಿಷದ ಪಾಸಿಟಿವ್ ಇದೆ. ಸೊ 1 ನಿಮಿಷದಲ್ಲಿ ನಾವೇನು ಮಾಡ್ಬೋದು? 1 ನಿಮಿಷದಲ್ಲಿ ನಾವು ಎಂಟ್ರಿ ಝೋನಲ್ಲಿ ಎಂಟ್ರಿ ತಗೊತೀವಿ, ಎಕ್ಸಿಟ್ ಝೋನಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ಎಂಟ್ರಿ ಝೋನ್ ಎಲ್ಲಿದೆ? ನಮಗೆ ಇದು ಒಂದು ಎಂಟ್ರಿ ಝೋನ್ ಇದೆ, ಕರೆಕ್ಟಾ? ಸೊ ಎಂಟ್ರಿ ಝೋನಲ್ಲಿ ಡಿಪ್ ಆಗೋವರೆಗೂ ಕಾಯಬೇಕು. ಹೈ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಡಿಪ್ ಆಗೋವರೆಗೂ ಕಾಯ್ದು ಪ್ರೀವಿಯಸ್ ಹೈಗೆ ಎಕ್ಸಿಟ್ ಆಗಬೇಕು. ಓಕೆನಾ? ಸೊ ನೋಡೋದಾದರೆ ಪ್ರೀವಿಯಸ್ ಹೈ, ಆ್ಯಕ್ಚುಲಿ ಇದನ್ನು ಹೈ ಅಂತ ತಗೊಂಡ್ರೆ ಇನ್ನೂ ಆ್ಯಕ್ಚುಲಿ ಕ್ಲೋಸ್ ಆಗಿಲ್ಲ ಇದು. ಸೊ ಲೆಟ್ ಸಿ. ಸೊ ಕಂಡೀಷನ್ಸ್ ಈ ಥರ ಇದ್ದಾಗ ನಾನು ಈ ಹೈ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನಮ್ಮ ಇದು ಎಂಟ್ರಿ ಝೋನ್. ನಾವು ಎಂಟ್ರಿ ಝೋನಲ್ಲಿ ಯಾವಾಗ್ಲೂ ಇಷ್ಟು ದೊಡ್ಡದು ಇದ್ದಾಗ, ನಮ್ಮ ಸ್ಟಾಪ್ ಲಾಸ್ ತುಂಬ ದೊಡ್ಡದಿದ್ದಾಗ ಯಾವ ಥರ ಎಂಟ್ರಿ ಆಗಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಏನಿಲ್ಲ, ನಾವು ಎಲ್ಲಿ ಬೈ ಮಾಡಬೇಕು? SLM ಆರ್ಡ್ರನ್ನ ಬೈ ಮಾಡಬೇಕಾಗತ್ತೆ. ಮಾರ್ಕೆಟ್ ಒಳಗಡೆ ಡಿಪ್ ಆಗೋವರೆಗೂ ಕಾಯ್ದು, ಡಿಪ್ ಆದಮೇಲೆ ಇಲ್ಲಿಗೆ SLM ಆರ್ಡ್ರ್ ಹಾಕಿ ನಮ್ಮ ಸ್ಟಾಪ್ ಲಾಸ್ನ ಆಮೇಲೆ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಸ್ಟಾಪ್ ಲಾಸ್ ಫಿಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ
ನಿಮಗೆ ಕೋರ್ಸಸ್ ಎಲ್ಲ ಹೇಳ್ಕೊಟ್ಟಿನಿ. ಸೊ ಸ್ಟಾಪ್ ಲಾಸ್ ಗೊತ್ತಾಗುತ್ತೆ. ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಹೆಂಗೆ ಅಂದರೆ ಮಾರ್ಕೆಟ್ ಇಲ್ಲಿ ಡಿಪ್ ಆಗೋವರೆಗೂ ಕಾಯ್ದು ಡಿಪ್ ಆದಮೇಲೆ ನೀವು ಇಲ್ಲಿಗೆ ಎಸ್ ಎಲ್ ಎಮ್ ಆರ್ಡರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಓಕೆನಾ? ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಡಿಪಾರ್ಟ್ಮೆಂಟ್ ಈಗ ಸ್ಟಾಪ್ ಲಾಸ್ ಮಾರ್ಕೆಟಲ್ಲಿ ಇನ್ನೊಂದು ಸೀಕ್ರೆಟ್ ಏನಂತ ಅಂದರೆ ನಿಮ್ಗೆ ಈ ಜಾಗ ನೋಡಿ, ನೆಕ್ಸ್ಟು ಏನೇ ಬಂದರೂ ಈ ಜಾಗದಿಂದ ರಿಜೆಕ್ಷನ್ ತಗೊಳುತ್ತೆ. ಸೊ ನಮ್ಮ ಟಾರ್ಗೆಟ್ ಆಕ್ಟಿವೇಟ್ ಆಗಿದೆ, ನಮ್ಮ ಟ್ರೇಡ್ ಆಕ್ಟಿವೇಟ್ ಆಗಿದೆ, ಈ ಜಾಗದಿಂದ ರಿಜೆಕ್ಷನ್ ಇನ್ನೊಂದ್ಸತಿ ತಗೊಳುತ್ತೆ. ಬಿಕಾಸ್ ಸೀಕ್ರೆಟ್ ಏನಂತ ಅಂದರೆ ಮಾರ್ಕೆಟಲ್ಲಿ ಇಲ್ಲಿ ಬಯರ್ಸ್ ಪ್ರೆಷರ್ ಜಾಸ್ತಿ ಇದೆ ಅಂತ. ಅರ್ಥ ಆಯ್ತಾ? ಸೊ ನಾವು ಬ್ಯಾಕ್ ಟೆಸ್ಟ್ ಮಾಡುವಾಗ 5 ಮಿನಿಟ್ಸ್ ಚಾರ್ಟಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಈ ಗ್ಯಾಪ್ನ ಕವರ್ ಮಾಡ್ತಾರೆ. ಏನಕ್ಕೆ ಅಂದರೆ ನಾವು ಬ್ಯಾಕ್ ಟೆಸ್ಟ್ ಮಾಡೋದು ಕಂಪ್ಲೀಟ್ ಆಗಿರುವಂತಹ ಇದ್ರ ಮೇಲೆ ಚಾರ್ಟ್ ಮೇಲೆ. ಸೊ ಈ ಬ್ಯಾಕ್ ಟೆಸ್ಟ್ ಮಾಡೋಕೆ ಈ ಜಾಗಗಳು ಇಟ್ಟಾಗ ತುಂಬ ಇದಾಗುತ್ತೆ. ಸೊ ನಮ್ಮ ಪಾಯಿಂಟಿಂದನೇ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ನಾನು ಇಲ್ಲಿಂದ ರಿಸ್ಕ್ ತಗೊಳ್ಳೋದು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನನ್ನ ಸ್ಟಾಪ್ ಲಾಸ್ನ ತೊಗೊಂಡ್ಬಂದು 1 ಪಾಯಿಂಟ್ ಮೇಲ್ಗಡೆ ಇಡ್ತೀನಿ. ಓಕೆನಾ? ಸೊ ಈಗ ಬಂದ್ಬಿಟ್ಟು ನನಗೆ ಮಾರ್ಕೆಟ್ ವಾಪಸ್ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡಿದ್ರು ಸಹ ನನ್ನ ಪ್ರಾಫಿಟ್ಟು ಕಮ್ಮಿ ಆಗಬಾರ್ದು. ಅರ್ಥ ಆಯ್ತಾ? ನನ್ನ ಕ್ಯಾಪಿಟಲ್ ಡೆಂಟ್ ಆಗಬಾರ್ದು. ಸೊ ಪ್ರತಿಯೊಬ್ಬ ಟ್ರೇಡರ್ಗೂ ಹೇಳೋದೇನೆಂದರೆ ನಿಮ್ಮ ಕ್ಯಾಪಿಟಲ್ಗಳನ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡಿ. ಟ್ರೇಡ್ ಮಾಡೋದು ತುಂಬ ಈಸಿ. ಆಯಿತಾ? ಈ ಥರ ಯೂಸ್ ಮಾಡ್ಕೊಂಡು ಹೋಯ್ತು ಅಂದರೆ ನೀವು ಟ್ರೇಡ್ನ ಆರಾಮಾಗಿ ಮಾಡ್ಬೋದು. ಈಗ ಬಂದು ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿದ್ರು ಸಹ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನೋಡೋಣ ಮಾರ್ಕೆಟ್ ರೀಚ್ ಆಗುತ್ತಾ, ಏನು ಮಾಡುತ್ತೆ ಅಂತ. ನೋಡಿ, ನಾನು ಹೇಳಿಲ್ವಾ, ಇದರಿಂದ ಒಂದು ಚಿಕ್ಕದೊಂದಾದ್ರೂ ಒಂದು ರಿಜೆಕ್ಷನ್ ಕೊಡಲೇಬೇಕು. ಯಾಕಂದರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆದಾಗ ಸ್ವಲ್ಪ ಅಲ್ಲಿ ಬಯಸ್ದು ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಇನ್ನೂ ಟೈಮ್ ಇದೆ. ಸೊ ಈಗ ಬಂದು ನನಗೆ ಸ್ಟಾಪ್ ಲಾಸ್ ಇಟ್ಟಾದರೂ ನನಗೆ ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಸ್ ಕೈಂಡ್ ಆಫ್ ಟ್ರೇಡ್ ಮ್ಯಾನೇಜ್ಮೆಂಟ್.
ಓಕೆ ಗೈಸ್, ನಮ್ಮ ಟ್ರೇಡ್ ಬಂದ್ಬಿಟ್ಟು ನಮ್ಮ ಎಕ್ಸಿಟ್ ಪಾಯಿಂಟ್ ಹತ್ರ ಬಂದಿದೆ. ಸೊ ನೀವು ಈಗಲೂ ಎಕ್ಸಿಟ್ ಆಗ್ಬೋದು, ಅಥವಾ ಯು ಕ್ಯಾನ್ ವೇಟ್ ಅಂಟಿಲ್ ಇಟ್ ಕಮ್ಸ್ ಹಿಯರ್, ಅಥವಾ ನಿಮ್ಮ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ಕೊಂಡು ಬರ್ಬೋದು. ನೀವು ಸ್ಟಾಪ್ ಲಾಸ್ನ ಇಲ್ಲಿಗೆ ತೊಗೊಂಡು ಇಟ್ಕೊಂಡ್ರೆ ನಿಮ್ಮ ಟ್ರೇಡ್ ಸೇಫ್ ಆಗಿದೆ, ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿದೆ. ಸೊ ನೀವು ಟ್ರೇಲಿಂಗ್ ಮಾಡ್ಕೊಳ್ಳೋದಾದ್ರೆ ಟ್ರೇಲಿಂಗ್ ಮಾಡ್ಕೊಬೋದು. ಆ್ಯಂಡ್ ಮೋರ್ ಓವರ್ ನಮ್ಮ ಎಕ್ಸಿಟ್ ಪಾಯಿಂಟ್ ಹತ್ರ ರೀಚ್ ಆಗಿದೆ. ಓಕೆನಾ? ಸೊ ಸ್ಕ್ಯಾಲ್ಪಿಂಗ್ ಮಾಡುವಾಗ ಈ ಥರ ನೀವು ಸ್ಕ್ಯಾಲ್ಪಿಂಗ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಸಿಸ್ಟಮ್ಯಾಟಿಕಲ್ ವೇಯಲ್ಲಿ ಯಾವ ಥರ ಇದನ್ನ ಕಲಿಯೋದು, ಟ್ರೇಡಿಂಗ್ನ ಎಲ್ಲದನ್ನು ಪ್ರತಿಯೊಂದನ್ನು ನಮ್ಮ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೇವಲ 999 ರೂಪಾಯಿಗೆ ನಿಮಗೆ ಪ್ರತಿಯೊಂದನ್ನು ಕಲಿತಾ ಹೋಗ್ಬೋದು, ಸಿಸ್ಟಮ್ಯಾಟಿಕಲ್ ವೇಯಲ್ಲಿ ಕಲಿತಾ ಹೋಗ್ಬೋದು. ಸೊ ಈಸಿ ಅನಿಸ್ತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ನಿಮಗೆ ನೆಕ್ಸ್ಟ್ ಏನಾದರೂ ಬೇಕು ಅಂತ ಅನಿಸಿದ್ರೆ, ಕ್ಲಾಸಸ್ ಬೇಕು ಅನಿಸಿದ್ರೆ ದಯವಿಟ್ಟು ನನಗೆ ಯಾವುದ್ರ ಮೇಲಾದ್ರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಪಿಂಗ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಆಯಿತಾ? ಓಕೆ ಗೈಸ್, ಟೇಕ್ ಕೇರ್, ಹ್ಯಾಪಿ ಟ್ರೇಡಿಂಗ್.